ದಿನ ದಿನೇಶ್ ಮತ್ತು ಶ್ವೇತಾ ಕುಟುಂಬ ವರ್ಗದವರು ಅವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಈ ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿರುತ್ತಾರೆ. ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಿ ಅವರ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಎಂದು ನಾವು ಅಮೃತ ಅನ್ನದಾಸೋಹದ ಪ್ರಯುಕ್ತ ಅವರ ಕುಟುಂಬಕ್ಕೆ ಹಾರೈಸುತ್ತೇವೆ. ಹಾಗೆ ರಾಜ್ಕಮಲ್ ಟ್ರೇಡಿಂಗ್ ಕಂಪನಿ, ಕಾಂಚನ ವಸಂತ್ ಕುಮಾರ್, ಸುಮನ್ ಮತ್ತು ಪ್ರತೀಕ್ ಭಾಟಿಯಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಈ ದಿನದ ಅನ್ನದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಸೇವಾಕರ್ತರಾಗಿದ್ದಾರೆ. ಹಾಗೆ ಇವರ ತಂದೆಯವರಾದ ದಿವಂಗತ ಜೇಠ್ಮಲ್ಜಿ ಇವರ ಸ್ಮರಣಾರ್ಥ ಈ ದಿನದ ಅನ್ನದಾಸೋಹದಲ್ಲಿ ಅವರು ಕೂಡ ಭಾಗಿಗಳಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಿ ಅವರ ಕುಟುಂಬ ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ ಎಂದು ನಾವು ಅಮೃತ ಅನ್ನದಾಸೋಹದ ನಮ್ಮ ಟೀಮು ಎಲ್ಲರಿಗೂ ಕೂಡ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಪ್ರಾರಂಭ ಮಾಡೋಕ್ಕಿಂತ ಮೊದಲು ಒಂದು ಸ್ತೋತ್ರವನ್ನು ಹೇಳ್ತೇವೆ. ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂ ದೇಹಿ ಮೇ ಪಾರ್ವತಿ. ಎಲ್ರಿಗೂ ಒಳ್ಳೆದಾಗಲಿ. ಊಟ ಆದ್ಮೇಲೆ ಕೇಳಿ ಹಾಕಿಸ್ಕೊಳ್ಳಿ. ಊಟ ಆದ್ಮೇಲೆ ನಮ್ದು ಕಿರ್ಲಸ್ಕರ್ ಇದ್ದಕ್ಕೆ ಎಷ್ಟು ರೇಟ್ ಏನಂತ ಕೇಳಿ. ಹೇಳಿ ಹಾಕಿಸ್ಕೊಳ್ಳಿ. ಕಟ್ಟೆಯಲ್ಲಿ ಯಾರು ಬಿಟ್ಟು ಹೇಳ್ಬಾರ್ದು, ಕಟ್ಟೆಯಲ್ಲಿ ಯಾರು ಬಿಟ್ಟು ಹೇಳ್ಬಾರ್ದು. ಕಟ್ಟೆಯಲ್ಲಿ ಅಮ್ಮ ಇರ್ತಾರ್ರಿ ಹುಡುಗರು ಬಿಟ್ರೆ ಅರ್ಧ ಮಾಡ್ತಾರೆ. ಅರ್ಧ ಮಾಡಿ ಇನ್ನು ಭಾಳ ಇದೆ. ಆ ಪೀಯು ಬೆಳೀತಾನೆ ಇರುತ್ತೆ. ಅರ್ಧ ಮಾಡ್ಬಿಡಿ, ಅರ್ಧ ಮಾಡ್ಬಿಡಿ. ಅಲ್ಲ ಏನಾಗಲ್ಲ, ಬರ್ತಾರೆ. ಹತ್ತು ಜನ ಇದ್ದಾರೆ. 11 ಜನಕ್ಕೆ ಕೊಡೋದು. ನಾವು ಮಾಡೋದು ಬರೀ ಆಗತ್ತೆ. ಹೆಚ್ಚಿನ ಸೇವೆ ಮಾಡೋಕ್ಕೆ ಮತ್ತೆ ಹಸು ಅರ್ಧ ಹಾಕ್ರಮ್ಮ ಸ್ವೀಟ್ ಅರ್ಧ ಬಯಸಿಲ್ಲ. ಹೊಡೆದು ಹಾಕಿ ತುಂಬ ಒಂದು ಚೌಟ ಹಾಕಿ ಹೊಡೆದಾಕಿ ಅವಾಗ ಕ್ಲೀನಾಗಿ ಹೋಗ್ತಾನೆ. ಅನ್ನ ಈ ಥರ ಅನ್ನ ಖಾಲಿ ಹಾಕಿ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ, ಒಂದೂವರೆ ಚೌಟ ಹಾಕಿ, ಒಂದು ಚೌಟ ಎರಡೆರಡು ಹಾಕಿ, ಎರಡೆರಡು. ಸಾಂಬಾರು ಬಂದ ಸಾಂಬಾರು ಇಲ್ಲ ಯಾರೂ ಇಲ್ಲ. ಈ ದಿನ ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಇಬ್ಬರು ಪ್ರಾಯೋಜಕರು. ನಮ್ಮ ಅಮೃತ ಅನ್ನದಾಸೋಹ ಪ್ರತಿನಿತ್ಯ ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಆ ತಾಯಿ ಕೂಡ ಅನುಗ್ರಹಿಸಿಕೊಟ್ಟಿದ್ದಾಳೆ. ಆ ರೀತಿ
ಇವತ್ತು ವಿ ದಿನೇಶ್ ಮತ್ತು ಕುಟುಂಬದವರು ಅವರು ವಹಿಸ್ಕೊಂಡಿರ್ತಾರೆ, ಭದ್ರಾವತಿ ಅವರವರು. ಅವ್ರಿಗೂ ಕೂಡ ಮನಸ್ಪೂರ್ವಕವಾಗಿ ಈ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಮನಸ್ಪೂರ್ವಕವಾಗಿ ಬಂದಿದ್ದಾರೆ. ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿ ಎಂದು ನಾವು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ಇನ್ನೊಬ್ಬರ ದಾನಿಗಳು ನಮ್ಮ ವಸಂತ್ ಕುಮಾರ್ ಅವರು, ಅವರ ರಾಮ್ ಜೆಟ್ ಗೇಟ್ ಬಲ್ಜಿ ಅವರ ಸ್ಮರಣಾರ್ಥ ನಮ್ಮ ವಸಂತ್ ಕುಮಾರ್ ಅವರು ಕೂಡ ತುಂಬು ಹೃದಯದಿಂದ ಮತ್ತೆ ಅವರ ಮೊಮ್ಮಗಳದು ಮಗಳು ವಿವಾಹ ವಾರ್ಷಿಕೋತ್ಸವ ಸುಮನ್ ಮತ್ತು ಪ್ರತೀಕ್ ಅವರ ವಿವಾಹ ವಾರ್ಷಿಕೋತ್ಸವ ಪ್ರಯುಕ್ತ ಈ ದಿನ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಅನ್ನಪೂರ್ಣೇಶ್ವರಿ ಅನುಗ್ರಹಿಸಲಿ. ಮತ್ತು ಹಾಗೆ ಈ ಒಂದು ಎಲ್ಲ ಕಾರ್ಯದಲ್ಲೂ ಕೂಡ ಭಾಗಿಗಳಾಗಿ ನಮ್ಮ ಅಮೃತ ಅನ್ನದಾಸೋಹದ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಕೂಡ ಈ ದಿನ ತುಂಬು ಹೃದಯದಿಂದ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ, ಆಯುಧ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಅವರನ್ನು ಸಲ್ಲಿಸಲಿ ಎಂದು ನಾವು ಅಮೃತ ಅನ್ನದಾಸೋಹದ ಪ್ರತಿಷ್ಠಾನದ ಪ್ರಯುಕ್ತ ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.